ನಮಸ್ಕಾರ, ಗುಡ್ ಮಾರ್ನಿಂಗ್. ನಿಮ್ಮ ಜೊತೆ ನಾನು ಹರೀಶ್ ನಾಗರಾಜು. ಹಿಜಾಬ್ ವರ್ಸಸ್ ಪರೀಕ್ಷೆ ಹಠಾನ ಪರೀಕ್ಷೆನ ಹಿಜಾಬ್ ಹಾಕಿ ಬಂದ್ರೆ ಎಕ್ಸಾಮ್ಗೆ ನೋ ಎಂಟ್ರಿ, ಭವಿಷ್ಯದ ನಿರ್ಧಾರನ, ಧರ್ಮ ಹೋರಾಟನ. ಹಿಜಾಬ್ SSLC ಅಗ್ನಿ ಪರೀಕ್ಷೆ ನಿಮ್ಮ ಮುಂದೆ. ಹೈಕೋರ್ಟ್ ತೀರ್ಪು ಕೊಟ್ಟಿದ್ದಾಯ್ತು, ಪಾಲನೆ ಮಾಡಬೇಕು. ಸುಪ್ರೀಂ ಕೋರ್ಟ್ ಅಲ್ಲಿ ಚಾಲೆಂಜ್ ಮಾಡಿದ್ದಾರೆ, ಮುಂದೆ ನಿರ್ಧಾರಕ್ಕೆ ಬರುತ್ತೆ. ಆದರೆ ಈಗ ಇವತ್ತಿಂದ SSLC ಎಕ್ಸಾಮ್ ಶುರುವಾಗ್ತಾ ಇದೆ. ಹಿಜಾಬ್ ನೆರಳಿನಲ್ಲೇ ಇವತ್ತಿಂದ SSLC ಎಕ್ಸಾಮ್. ಕೊರೋನಾ ನಂತರದ ಪೂರ್ಣ ಪ್ರಮಾಣದ ಪರೀಕ್ಷೆಗೆ ರಾಜ್ಯಾದ್ಯಂತ ಪರೀಕ್ಷಾ ಕೇಂದ್ರಗಳು ರೆಡಿಯಾಗಿದೆ. ಬ್ರೇಕಿಂಗ್ ನ್ಯೂಸ್. ಹಿಜಾಬ್ ನಿಷೇಧ ಆಗಿದೆ, ಸಮವಸ್ತ್ರ ಕಡ್ಡಾಯ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಅಂದ್ರೆ ಶಿಕ್ಷಣ ಇಲಾಖೆ ಈಗಾಗಲೇ ಸೂಚನೆಯನ್ನ ಎಲ್ಲ ಕಡೆ ಹೊರಡಿಸಿದ್ದಾಯ್ತು. ಯೂನಿಫಾರ್ಮ್ನ ಕಂಪಲ್ಸರಿ ಮಾಡಿದ್ದಾಯ್ತು. ಹಿಜಾಬ್ ಹೋರಾಟದ ಹಿನ್ನೆಲೆಯಲ್ಲಿ ಎಲ್ಲ ಕಡೆ ಅಲರ್ಟ್ ಆಗಿದ್ದಾರೆ. ಪರೀಕ್ಷಾ ಕೇಂದ್ರಗಳ ಸುತ್ತ 144 ಸೆಕ್ಷನ್ ನಿಷೇಧಾಜ್ಞೆ ಜಾರಿಯಲ್ಲಿದೆ. 10:30ರಿಂದ ಎಕ್ಸಾಮ್ ಶುರುವಾಗುತ್ತೆ. 1:45 ಪ್ರಥಮ ಭಾಷೆಯ ಪರೀಕ್ಷಾ ಕೇಂದ್ರದ 100 ಮೀಟರ್ ಸುತ್ತ ನಿಷೇಧಾಜ್ಞೆ ಇದೆ. ಪರೀಕ್ಷಾ ಕೇಂದ್ರದ ಹತ್ರ ಪೊಲೀಸರಿದ್ದಾರೆ, ಹದ್ದಿನ ಕಣ್ಣಿಟ್ಟಿದ್ದಾರೆ. ಎಲ್ಲ ಕಡೆ ಕೂಡ CCTV ಅದು ಕಾಯ್ತಾ ಇರುತ್ತೆ. ಪರೀಕ್ಷಾ ಕೇಂದ್ರಗಳ ಬಳಿ ಪ್ರತಿಭಟನೆ ಯಾರು ಮಾಡೋ ಹಾಗಿಲ್ಲ. ಪರೀಕ್ಷಾ ಕೇಂದ್ರದ ಸುತ್ತ ಯಾವುದೇ ಫೋಟೋಕಾಪಿ ಅಂಗಡಿಗಳು ಅಂದರೆ ಜೆರಾಕ್ಸ್ ಮಷಿನ್ಸ್ ಅದಿರೋ ಹಾಗಿಲ್ಲ, ಕ್ಲೋಸ್ ಆಗಿದೆ. ಪರೀಕ್ಷಾ ಕೇಂದ್ರಗಳ ಹತ್ರ ಪೊಲೀಸರು ಬಹಳ ಕಟ್ಟುನಿಟ್ಟಿನ ಹದ್ದಿನ ಕಣ್ಣಿಟ್ಟು ಎಲ್ಲ ಕಡೆ ಅಬ್ಸರ್ವ್ ಮಾಡ್ತಿದ್ದಾರೆ. ಇದು ರಾಜ್ಯಾದ್ಯಂತ ಇವತ್ತು ಶುರುವಾಗುತ್ತಿರುವ SSLC ಪರೀಕ್ಷೆಯ ಮುಂಚೂಣಿಯಲ್ಲಿ ತೆಗೆದುಕೊಂಡಿರುವಂತಹ ಕ್ರಮಗಳು. ಹಠ ಮಾಡ್ತಾರಾ, ಹಠ ಬಿಟ್ಟು ಪರೀಕ್ಷೆ ಬರೆಯೋಕೆ ಬರ್ತಾರಾ? ಮಕ್ಕಳೇ ಪರೀಕ್ಷೆ ಬರೀರಿ, ಆಲ್ ದಿ ಬೆಸ್ಟ್ ಅಂತ ಮುಖ್ಯಮಂತ್ರಿಗಳು ಹೇಳಿದ್ದಾಯಿತು. ಮಾನ್ಯ ಶಿಕ್ಷಣ ಸಚಿವರು ಕರೆ ಕೊಟ್ಟಿದ್ದಾರೆ. ಇವತ್ತು ಅವರು ಯಾರ್ಯಾರು ಹಿಜಾಬ್ ಹಾಕೊಂಡ್ಬರ್ತಾರೆ ಶಾಲೆಗೆ, ಅವ್ರಿಗೆ ಆದಂಥ ಪ್ರತ್ಯೇಕ ಕೊಠಡಿ ಇದೆ, ಅಲ್ಲಿ ತೆಗೆದಿಟ್ಟು ಮತ್ತು ಕೊಠಡಿ ಒಳಗೆ ಬಂದು ಪರೀಕ್ಷೆ ಬರೆದು ಮತ್ತೆ ಅವ್ರ ಕೊಠಡಿಗೆ ಹೋಗಿ ಅಲ್ಲಿ ಹಿಜಾಬ್ ಧರಿಸಿ ಮತ್ತೆ ಆಚೆ ಹೋಗ್ಬೋದು. ಇದು ಈಗಿರುವಂಥ ಸಿಸ್ಟಮ್. ಅದು ಹಿಜಾಬ್ ನೆರಳಿನಲ್ಲೇ ಇವತ್ತು ಪೂರ್ಣ ಪ್ರಮಾಣದಲ್ಲಿ ಕೊರೋನಾ ನಂತರದಲ್ಲಿ ಎಕ್ಸಾಮಿನೇಷನ್ ನಡೀತಾ ಇರೋದು. SSLC ಪರೀಕ್ಷೆ ಪ್ರತಿಯೊಬ್ಬ ಮಗುವಿಗೂ ಬಹಳ ಇಂಪಾರ್ಟೆಂಟ್, ಒಂದು ಮೈಲುಗಲ್ಲು ಎಜುಕೇಷನ್ ಸಿಸ್ಟಮಲ್ಲಿ SSLC ಎಕ್ಸಾಮ್ ಅಂದರೆ. ಸೊ ಇವತ್ತಿಂದ SSLC ಎಕ್ಸಾಮ್, ಟೆನ್ಷನ್ ಬಿಟ್ಬಿಡಿ, ಚೆನ್ನಾಗಿ ಎಕ್ಸಾಮ್ ಮಾಡಿ. ಆಲ್ ದಿ ಬೆಸ್ಟ್. 45,500 ಕೊಠಡಿಗಳು ರೆಡಿಯಾಗಿದೆ.